ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲ್ಲ ನಿಮಗೆ ನಿಮ್ಮ ಹಳೆಯ ಮೊಬೈಲನ್ನು ನೀವು ಹೊಸ ಮೊಬೈಲನ್ನಾಗಿ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತೀನಿ. ಸೊ ಹೊಸ ಮೊಬೈಲ್ ನಿಮಗೆ ಗೊತ್ತಿದೆ, ಹೊಸ ಮೊಬೈಲ್ ತಗೊಂಡಾಗ ಹೆಂಗಿರುತ್ತೆ ಅಂದರೆ ಸ್ಮೂತಾಗಿ ವರ್ಕ್ ಆಗುತ್ತೆ, ಬ್ಯಾಟ್ರಿಯಲ್ಲಿ ಯಾವುದೇ ಸಮಸ್ಯೆ ಬರಲ್ಲ, ಹೀಟ್ ಆಗೋಲ್ಲ, ಸ್ಲೋ ಆಗೋಲ್ಲ, ಹ್ಯಾಂಗ್ ಆಗೋಲ್ಲ. ಜೊತೆಗೆ ನಿಮ್ಗೆ ಗೊತ್ತಾಗುತ್ತೆ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ತುಂಬ ಸ್ಮೂತಾಗಿರುತ್ತೆ, ಯಾವುದೇ ಕಾರಣಕ್ಕೂ ಲ್ಯಾಗ್ ಆಗೋಲ್ಲ, ಹೆಂಗೆ ಯೂಸ್ ಮಾಡಿದ್ರು ಕೂಡ ಹೀಟ್ ಆಗೋಲ್ಲ. ಜೊತೆಗೆ ಬ್ಯಾಟ್ರಿ ಕೂಡ ಒಳ್ಳೆ ಬರುತ್ತೆ. ಬಟ್ ಏನಾಗುತ್ತೆ, ದಿನ ಕಳೆದಂತೆ ನಾವು ಯೂಸ್ ಮಾಡ್ತಿದ್ದಾಗೇ ಅದೇನಾಗುತ್ತೆ ಸ್ಲೋ ಆಗೋಕ್ಕೆ ಶುರು ಆಗುತ್ತೆ, ಹ್ಯಾಂಗ್ ಆಗುತ್ತೆ, ಮೊಬೈಲ್ ಹೀಟ್ ಆಗುತ್ತೆ, ಬ್ಯಾಟ್ರಿ ಬೇಗನೆ ಖಾಲಿ ಆಗೋಕ್ಕೆ ಶುರು ಆಗುತ್ತೆ. ಈ ರೀತಿ ನಾನಾ ಪ್ರಾಬ್ಲಮ್ ಬರುತ್ತೆ. ಬಟ್ ಇವತ್ತಿನ ವೀಡಿಯೋ ನಾನು ನಿಮ್ಮದು ಯಾವುದೇ ಹಳೆ ಮೊಬೈಲ್ ಇದ್ರೂ ಕೂಡ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಈವನ್ 3 ವರ್ಷ ಹಳೆ ಮೊಬೈಲ್ ಇದ್ರೂ ಕೂಡ ಅದನ್ನು ನೀವು ಹೊಸ ಮೊಬೈಲ್ ರೀತಿ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತೀನಿ. ಅದು ಕೇವಲ ಸಿಂಪಲ್ ಟ್ರಿಕ್ಸಿಂದ ತಿಳಿಸ್ಕೊಡ್ತೀನಿ. ಹೊಸ ಮೊಬೈಲ್ ಅಂದರೆ ನಿಮಗೆ ಗೊತ್ತಿದ್ದಾಗೇ ಹೊಸ ಮೊಬೈಲ್ ತಗೊಂಡ್ರೆ ಯಾವ ರೀತಿ ನಿಮಗೆ ಸ್ಮೂತಾಗಿ ವರ್ಕ್ ಆಗುತ್ತೆ, ಹ್ಯಾಂಗ್ ಆಗೋಲ್ಲ, ಹೀಟ್ ಆಗೋಲ್ಲ, ಸ್ಲೋ ಆಗೋಲ್ಲ. ಜೊತೆಗೆ ಇಂಟರ್ನೆಟ್ ಕೂಡ ತುಂಬಾ ಸ್ಪೀಡಾಗಿ ವರ್ಕ್ ಆಗುತ್ತೆ, ಜೊತೆಗೆ ಬ್ಯಾಟ್ರಿ ಕೂಡ ಪ್ರಾಬ್ಲಮ್ ಬರೋಲ್ಲ. ಸೊ ಈ ರೀತಿಯಾಗಿ ನೀವು ಹೊಸ ಮೊಬೈಲನ್ನಾಗಿ ನಿಮ್ಮ ಹಳೆ ಮೊಬೈಲನ್ನು ಯಾವ ರೀತಿ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ಪ್ರತಿಯೊಂದು ಮೊಬೈಲ್ ಮಾಡ್ಬೋದು, ತುಂಬ ಈಸಿ ಮೆಥಡ್ ಅಂತ ಹೇಳ್ಬೋದು. ಸೊ ನಿಮ್ಮ ಮೊಬೈಲಲ್ಲಿ ತುಂಬ ಹ್ಯಾಂಗ್ ಆಗ್ತಿದ್ರೆ, ಸ್ಲೋ ಆಗ್ತಿದ್ರೆ, ಹೀಟ್ ಆಗ್ತಿದ್ರೆ, ಅಥವಾ ಟಚ್ ವರ್ಕ್ ಆಗ್ತಿಲ್ಲ, ಅಥವಾ ಬೇರೆ ಏನಾದರೂ ಒಂದು ಎರರ್ ಇದ್ದರೆ, ಪ್ರಾಬ್ಲಮ್ ಇದ್ದರೆ, ಅಥವಾ ನಿಮ್ಮ ಮೊಬೈಲಲ್ಲಿ ಬ್ಯಾಟ್ರಿ ಪ್ರಾಬ್ಲಮ್ ಇದ್ದರೆ, ನೆಟ್ವರ್ಕ್ ಇಶ್ಯೂ ಇದ್ದರೆ, ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಫ್ರೆಂಡ್ಸ್, ನಿಮ್ಮ ಹಳೆ ಮೊಬೈಲನ್ನ ಹೊಸ ಮೊಬೈಲ್ನಾಗಿ ಮಾಡಬೇಕಾದ್ರೆ ಮೊದಲೇದಾಗಿ ಮಿಸ್ ಮಾಡದೆ ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಬೆಲ್ ಐಕನ್ ಒತ್ತಿ ಇಲ್ಲಿ ಆಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಮಿಸ್ ಮಾಡದೆ. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಫ್ರೆಂಡ್ಸ್, ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ನೀವು ಯಾವ ಮೊಬೈಲನ್ನು ಯೂಸ್ ಮಾಡ್ತಿದ್ದೀರ ಆ ಮೊಬೈಲ್ ನೇಮನ್ನು ಹಾಕಿ ಇಲ್ಲಿ ಸೆಂಡ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಸೂಪರ್ ಅಂತ ಬರೆದು ನನ್ನ ಆ್ಯಸೂಸ್ ZenFone Max 2 ಮೊಬೈಲ್ ನೇಮ್ ಹಾಕಿದ್ದೀನಿ. ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ ನೇಮ್ ಹಾಕಿ ನೆಕ್ಸ್ಟ್ ಇಲ್ಲಿ ಸೆಂಡ್ ಮಾಡಿ. ಫ್ರೆಂಡ್ಸ್, ಮೊದಲೇದಾಗಿ ನಿಮ್ಮ ಹಳೆ ಮೊಬೈಲನ್ನ ಹೊಸ ಮೊಬೈಲನ್ನ ಮಾಡಬೇಕಂದ್ರೆ ಅದರಲ್ಲಿರುವಂಥ ಹೀಟ್ ಆಗ್ತಿದ್ರೆ, ಅಥವಾ ಹ್ಯಾಂಗ್ ಆಗ್ತಿದ್ರೆ, ಸ್ಲೋ ಆಗ್ತಿದ್ರೆ, ಅಥವಾ ಬ್ಯಾಟ್ರಿ ಇಶ್ಯೂ ಇದ್ದರೆ, ನೆಟ್ವರ್ಕ್ ಇಶ್ಯೂ ಇದ್ದರೆ, ಅದೆಲ್ಲವನ್ನು ನೀವು ರಿಮೂವ್ ಮಾಡಿ ಹೊಸ ಮೊಬೈಲ್ ಆಗಿ ಮಾಡಬೇಕಂದ್ರೆ ಮೊದಲೇದಾಗಿ ಫೋನ್ ಆಪ್ಟಿಮೈಸರ್ ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ನ ಡೈರೆಕ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ವಿಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಫಸ್ಟ್ ಅಪ್ಲಿಕೇಶನ್ ಲಿಂಕ್ ಎಲ್ಲ ಸಿಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಎರರ್ ಬಂದರೆ ಕೆಳಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತೀನಿ. ಹಾಗೆ ಅಪ್ಲಿಕೇಶನ್ ನೀವು ಒಮ್ಮೆ ಯೂಸ್ ಮಾಡಿದ ನಂತರ ಮತ್ತೆ ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು, ನಿಮಗೆ ಯಾವುದೇ ಇಶ್ಯೂ ಇಲ್ಲ. ಫ್ರೆಂಡ್ಸ್, ನೋಡ್ಬೋದು ಮೊದಲೇದಾಗಿ ಇಲ್ಲಿ ನಿಮ್ದು ಇಲ್ಲಿ ಆಫ್ ಇದ್ದರೆ ಇದನ್ನು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಆನ್ ಮಾಡಿದ ನಂತರ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಆಪ್ಟಿಮೈಸೇಷನ್, ಬ್ಯಾಟ್ರಿ, ಡಿಸ್ಪ್ಲೇ ಇನ್ಫೋ, ಜೊತೆಗೆ ಡೀಪ್ ಕ್ಲೀನ್ ಅಂತ 4 ಆಪ್ಷನ್ ಇದೆ. ಈ 4 ನೀವು ಸೆಟ್ಟಿಂಗ್ ಮಾಡಿದ ಮೇಲೆ ನಂತರ ನೀವು ನಿಮ್ಮ ಫೋನಲ್ಲಿ ಯಾವುದೇ ಇಶ್ಯೂ ಇದ್ದರೆ, ಅದು ಬ್ಯಾಟ್ರಿ ರಿಲೇಟೆಡ್ ಇರ್ಬೋದು, ಅಥವಾ ಪರ್ಫಾರ್ಮೆನ್ಸ್ ಇರ್ಬೋದು, ಹೀಟ್ ಆಗ್ತಿರ್ಬೋದು, ಹ್ಯಾಂಗ್ ಆಗ್ತಿರ್ಬೋದು, ಯಾವುದೇ ರೀತಿ ಇಶ್ಯೂ ಇದ್ರೂ ಕೂಡ ಅದು ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು, ಪರ್ಮನೆಂಟ್ಲಿ ಸಾಲ್ವ್ ಆಗುತ್ತೆ. ಅದೇ ರೀತಿ ನಿಮಗೆ ಕೆಳಗೆ ಕೂಡ ಇಲ್ಲಿ ಮೆಮೊರಿ, ಕ್ಯಾಚ್, ಹಿಸ್ಟ್ರಿ ಮತ್ತು ಆಪ್ಟಿಮೈಸರ್ ಅಂತ ಮತ್ತೆ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೀವು ಇದನ್ನು ಒಮ್ಮೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಒಮ್ಮೆ ನೀವು 4 ಸೆಟ್ಟಿಂಗ್ಸನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಕ್ಯಾಚ್ ಇದೆಯಲ್ಲ ಇದನ್ನು ಆನ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಹಿಸ್ಟ್ರಿ ಇದೆಯಲ್ಲ ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಕ್ಯಾಚ್ ಟಾರ್ಗೆಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಆಲನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಕ್ಯಾಚ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನೀವು ಒಮ್ಮೆ ಮಾಡ್ತಿದ್ದಾಗೇ ನಿಮ್ಮ ಫೋನಲ್ಲಿರುವಂಥ ಇಲ್ಲಿ ತನಕ ಯಾವುದೆಲ್ಲ ಕ್ಯಾಚಸ್ ಇತ್ತು ಅದೆಲ್ಲವೂ ಕ್ಲಿಯರ್ ಆಗುತ್ತೆ ಸಿಂಗಲ್ ಕ್ಲಿಕ್ನಲ್ಲಿ. ನೆಕ್ಸ್ಟ್ ಬ್ಯಾಕ್ ಹೋಗಿ ಬ್ಯಾಟ್ರಿ ಇದೆಯಲ್ಲ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬ್ಯಾಟ್ರಿ ಸೇವರ್ ಇದೆಯಲ್ಲ ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡಿದ ನಂತರ ಇಲ್ಲಿ ಬೇರೆ ತುಂಬ ಸೆಟ್ಟಿಂಗ್ಸ್ ಇದೆ, ಬಟ್ ಇದನ್ನು ನೀವು ಯಾವುದನ್ನು ಮಾಡುವಂಥ ಅಗತ್ಯ. ಇಲ್ಲಿ ಬ್ಯಾಟ್ರಿ ಸೇವರನ್ನು ಆನ್ ಮಾಡ್ತಿದ್ದಾಗೇ ನಿಮ್ಮ ಮೊಬೈಲ್ ಬ್ಯಾಕ್ಗ್ರೌಂಡಲ್ಲಿ ಯಾವುದೆಲ್ಲ ರನ್ ಆಗ್ತಿರುತ್ತೆ, ಯಾವುದೆಲ್ಲ ನಿಮ್ಮ ಬ್ಯಾಟ್ರಿಯನ್ನು ಹೆವಿಯಾಗಿ ಕನ್ಸ್ಯೂಮ್ ಮಾಡ್ತಿರುತ್ತೆ ಅದೆಲ್ಲವನ್ನು ರಿಮೂವ್ ಮಾಡಿ ನಿಮ್ಮ ಬ್ಯಾಟ್ರಿಯನ್ನು ಸೇವ್ ಮಾಡುತ್ತೆ. ಸೊ ಬ್ಯಾಟ್ರಿ ಇಶ್ಯೂ ಇದ್ದರೆ ಇದು ಬ್ಯಾಟ್ರಿ ಸೇವರನ್ನು ಆನ್ ಮಾಡಿ, ಬೇರೆ ಏನು ಮಾಡೋಗೋತ್ತಿಲ್ಲ. ನಂತರ ನಿಮ್ಮ ಬ್ಯಾಟ್ರಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಬರೋಲ್ಲ. ನೆಕ್ಸ್ಟ್ ಇಲ್ಲಿ ಮೂರನೇದಾಗಿ ಡಿಸ್ಪ್ಲೇ ಇನ್ಫೋ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಮೆಮೊರಿ ಇನ್ಫೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇದನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡಿದರೆ ನಿಮ್ಮ ನೋಟಿಫಿಕೇಷನ್ ಬರಲಿ. ಸೊ ಇಲ್ಲಿ ನಿಮಗೆ ತೋರಿಸುತ್ತೆ ಎಷ್ಟು MB ಫ್ರೀ ಇದೆ, ಎಷ್ಟು ಮೆಮೊರಿ ಯೂಸ್ ಆಗಿದೆ, ಇದು ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇರುತ್ತೆ. ಜೊತೆಗೆ ಇದು ನಿಮಗೆ ಅಪ್ಡೇಟ್ ಆಗ್ತಿರುತ್ತೆ. ಇದ್ರ ನೀವು ನಿಮ್ಮ ನೋಟಿಫಿಕೇಷನ್ ಬರಲೇ ತಿಳ್ಕೊಬೋದು ಎಷ್ಟು MB ನಿಮ್ಮದು ಮೆಮೊರಿ ಫ್ರೀ ಇದೆ. ಮೆಮೊರಿ ಫುಲ್ ಆಗ್ತಿದೆ ಅದನ್ನು ನೀವು ಡಿಲೀಟ್ ಮಾಡಿ ಫ್ರೀ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇಲ್ಲಿ ಡೀಪ್ ಕ್ಲೀನ್ ಇದೆ, ಇದನ್ನು ನೀವು ಪ್ರತಿಯೊಬ್ಬರು ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ಕ್ಲಿಯರ್ ಹಿಡನ್ ಕ್ಯಾಚ್ ಇದೆಯಲ್ಲ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲು. ಸೊ ನೋಡ್ಬೋದು ಇಲ್ಲಿ 754 MB ಕ್ಲಿಯರ್ ಕ್ಯಾಚ್ ಇತ್ತು. ಸೊ ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಹಿಡನ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಗೈಸ್ ನೋಡ್ಬೋದು ಇದು ಇವಾಗ ನೀವು ಸೆಲೆಕ್ಟ್ ಮಾಡಿದಂಥ ಪ್ರತಿಯೊಂದು ಅಪ್ಲಿಕೇಶನ್ನ ಕ್ಯಾಚಸ್ಸನ್ನು ಕ್ಲಿಯರ್ ಮಾಡ್ತಿದೆ, ಆಟೋ ಕ್ಲಿಯರ್ ಮಾಡುತ್ತೆ. ನೀವು ಇದನ್ನು ಮ್ಯಾನ್ಯಲಾಗಿ ಮಾಡೋಗುತ್ತಿಲ್ಲ. ಸೊ ಈ ರೀತಿ ನೀವು ಸಿಂಗಲ್ ಕ್ಲಿಕ್ನಲ್ಲಿ ನಿಮ್ಮ ಮೊಬೈಲ್ ಇರುವಂಥ ಎಲ್ಲ ಕ್ಯಾಚಸನ್ನು ರಿಮೂವ್ ಮಾಡ್ಬೋದು. ಸೊ ಇದರಿಂದ ನಿಮ್ಮ ಮೊಬೈಲ್ ಸೂಪರ್ ಫಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು, ಜೊತೆಗೆ ಮೆಮೊರಿ ಕೂಡ ಫ್ರೀ ಆಗುತ್ತೆ. ಫ್ರೆಂಡ್ಸ್, ಇವಾಗ ಪ್ರತಿಯೊಂದು ಕ್ಯಾಚಸ್ ಏನಿದೆ ರಿಮೂವ್ ಆಗಿದೆ, ಕ್ಲೋಸ್ ಮಾಡಿ.
ಫ್ರೆಂಡ್ಸ್ ಇದನ್ನು ನೀವು ಒನ್ ಟೈಮ್ ಮಾಡಬೇಕಾಗಿರೋದು. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಮೆಮೊರಿ, ಕ್ಯಾಚ್, ಹಿಸ್ಟ್ರಿ, ಆಪ್ಟಿಮೈಸೇಷನ್ 4 ಆಪ್ಷನ್ ಇದೆಯಲ್ಲ, ಇದನ್ನು ನೀವು ಸಿಂಗಲ್ ಬಾರಿ ಕ್ಲಿಕ್ ಮಾಡ್ತಿದ್ದಂಗೆ ಅದು ಆಟೋಮೆಟಿಕಲಿ ಫ್ರೀ ಮಾಡುತ್ತೆ. ಗೈಸ್ ನೋಡ್ಬೋದು ಮೆಮೊರಿ ಫ್ರೀ ಆಗಿದೆ. ಕ್ಯಾಚಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಕ್ಲಿಯರ್ ಆಗಿದೆ. ಹಿಸ್ಟ್ರಿ ಕೂಡ ಕ್ಲಿಯರ್ ಆಗಿದೆ. ಇಲ್ಲಿ ಆಪ್ಟಿಮೈಸೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಕೂಡ ಕ್ಲಿಯರ್ ಆಗುತ್ತೆ. ಫ್ರೆಂಡ್ಸ್ ಈ ಅಪ್ಲಿಕೇಶನ್ ನಿಮಗೆ 100% ನಿಮ್ಮ ಮೊಬೈಲ್ ಸೂಪರ್ ಫಾಸ್ಟ್ ಮಾಡುತ್ತೆ, ಯಾವುದೇ ಡೌಟ್ ಬೇಡ. ಈ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಫ್ರೆಂಡ್ಸ್ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ, ಅವರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್.